ಯಾರೋ ಬ್ರಿಟಿಷ್ ಅವ್ರ ಕಾಲದಲ್ಲಿ ಕೆಂಚನಹಳ್ಳಿ ಒಬ್ಬ ಕೆಲ್ಸಕ್ಕೆ ಹೋಗ್ತಿದ್ದ ಸಾತ್ನೂರ್ಗೆ. ಅಲ್ಲೊಂದು ಆಫೀಸ್ ಇತ್ತು, ಅಲ್ಲೊಬ್ರು ಇಂಗ್ಲಿಷ್ ಅಧಿಕಾರಿಗಳಿದ್ರು ಬ್ರಿಟಿಷ್ನವ್ರು. ಇನ್ನು ಕಂಚನಹಳ್ಳಿಯಿಂದ ಹೋಗುವ ಅಲ್ಲಿ ಏನ್ ಕೆಲಸ, ಒಂದು ಕಸ ಗುಡಿಸೋದು, ನೀರು ತಂದು ಮಡಗೋದು, ಏನೋ ಇವನು ಕೆಲಸ ಮಾಡ್ತಿದ್ದ. ಸಂಬಳ ಒಂದಷ್ಟು ಬರ್ತಿತ್ತು, 200-300. ಏನಪ್ಪ ವ್ಯತ್ಯಾಸ ಅಂದ್ರೆ ಆಫೀಸರ್ಗೆ ಸರಿಯಾಗಿ ಕನ್ನಡ ಬರೋಲ್ತು, ಇವನು ಸರಿಯಾಗಿ ಇಂಗ್ಲಿಷ್ ಬರೋಲ್ತು. ಹೆಂಗೋ ಆಯ್ತಿತ್ತು, ಕೈಸನೆ ಪೈಸನೆಲ್ಲ ಹೇಳ್ತಿದ್ದ, ನಡೀತಿದ್ದ ಜೀವನ. ಭಾನುವಾರ ಬೆಳಗ್ಗೆ 10 ಗಂಟೆಗೆ ಅವ್ರು ಆಫ್ ಸತ್ತೋಗ್ಬಿಟ್ಟ ಕಂಚನಹಳ್ಳಿಲಿ. ವಯಸ್ಸಾಗಿತ್ತು, ಸತ್ತೋದ, ಮಣ್ಣು ಮಾಡಿದ್ರು, ಸಂಸ್ಕಾರ ಎಲ್ಲ ಮುಗೀತು. ಎಲ್ಲ ಮುಗಿದ ಮೇಲೆ ಹೆಂಡ್ತಿ ಹೇಳಿದ್ಲು ಸಾಯಂಕಾಲ, ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಮ್ಮ ಆಫೀಸರ್ ಹತ್ರ ರಜೆ ತಗೊಂಡ್ಬಂದ್ಬಿಡು. ಒಂದು 15 ದಿನ ರಜೆ ಕೇಳು, ತಿಥಿ ಮಾಡ್ಬೇಕಲ್ಲ ನಿಮ್ಮಪ್ಪಂಗೆ, ಕಾಲು ಹೊಡಿಸ್ಬೇಕು, ನೆಂಟ್ರು ಕರಿಬೇಕು, ಹೊಡೆ ಕಜೆ ಎಲ್ಲ ಮಾಡ್ಬೇಕು, ಏನೇನೋ ಸಂಪ್ರದಾಯ ಅದೆಲ್ಲ ಆಯ್ತಂತ ಇವನು ಹೋದ. ಆಫೀಸರ್ ಕುಂತಿದ್ರು, ನಮಸ್ಕಾರ ಸ್ವಾಮಿ ಅಂದ. ಗುಡ್ ಮಾರ್ನಿಂಗ್ ನೋಡು ಅಂದ್ರು. ಸ್ವಾಮಿ ಏನೇ ಅಂದ್ರು, ಗುಳೋ ಅಂತಳು ಉಸಿರು ಮಾಡ್ಬಿಟ್ಟ. ಯಾಕೆ ಹೇಳ್ತಾನಿಲ್ಲ ಅಂತ. ಯಾಕೆ ಹೇಳ್ತಿ ಅಂದ್ರು. ನಮ್ಮಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ ಅಂದ. ಅವ್ರು ದಡಕಂತ ಮ್ಯಾಕ್ ಎದ್ಬಿಟ್ಟು ಟೋಪಿ ತೆಗೆದು ಕೆಳಕಿಟ್ಬಿಟ್ಟು 5 ನಿಮಿಷ ಮೌನ ಆಚರಿಸ್ಬಿಟ್ಟು ಕಸ ಗುಡಿಸು ಅಂದ್ರು. ಇದೇನು ನಮ್ಮ ಅಪ್ಪ ಸತ್ತೋದಂದ್ರೆ ಮೌನ ಆಚರಿಸು ಅಂತ ನೀವು? ಸ್ವಾಮಿ ಒಂದ್ 15 ದಿನ ರಜೆ ಕೊಡಿ ಅಂದ. ಯಾಕೆ ಅಂದ್ರು. ನಮ್ಮ ಅಪ್ಪನ್ ತಿಥಿ ಮಾಡೋಕೆ ಅಂದ. ತಿಥಿ? ವಾಟ್ ಇಸ್ ಮೀನಿಂಗ್ ಆಫ್ ತಿಥಿ? ತಿಥಿ ಅಂದ್ರೆ ಏನು ಅಂದ್ರು. ಇವನು ಅದೇ ಸ್ವಾಮಿ ತಿಥಿ ಅಂದ. ಏನಂಗಂದ್ರೆ ತಿಥಿ ಅಂದ್ರೆ ಏನು ಅಂತ. ಒಳ್ಳೆ ಕತ್ ಗೊತ್ತಲ್ಲಪ್ಪ, ತಿಥಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ. ಹೇಳುವ ಅಂದ್ರೆ ಇಂಗ್ಲೀಷಲ್ಲಿ ತಿಥಿ ಏನು ಅಂತ ಇವನಿಗೂ ಗೊತ್ತಿಲ್ಲ. ಇವನು ಶುರು ಮಾಡ್ದ, ನಮ್ಮಪ್ಪ ಸತ್ತೋಗಿಂಗು, ತಗೊಂಡೋ ಬೆಂಕಿಗೆ ಹಾಕಿಂಗು, ಬಾಗಿ ಬಡ್ಕಳಿಂಗು, ಆಮೇಲೆ ಒಡೆ ಕಜಿಯ ಮಾಡಿಂಗು, ಕಾಲು ಒಡ್ಸಿಂಗು, ನೆಂಟ್ರಿಗೆಲ್ಲ ಹಂಚಿಂಗು, ಕರ್ದಿಂಗು ಸ್ವಾಮಿ. ತಿಥಿ ದಿವಸ ಎದೆ ಮೇಲೆಲ್ಲ ಹಾಕಿಂಗು, ಗಡಿಗೆ ದಬ್ನೆ ತಾಕಿಂಗು, ಬಾಯಿ ಲಬ್ಲಬ್ ಬಡ್ಕಳಿಂಗು, ಅದೇ ತಿಥಿ ಹಿಂಗು ಅಂದ. ಇವ್ನಿಗೆ ಏನು ಅರ್ಥ ಅಲ್ಲ, ಎಲ್ಲ ಹಿಂಗ್ ಸೇರ್ಸ್ಕೊಂಟದ್ದಲ್ಲ. ಆಫೀಸರ್ ಅನ್ಕೊಂಡ್ರು ಪಾಪ, ಯಾಕೆ ಹೊಳ್ತಾವನೇನೋ ಕಷ್ಟವೇನೋ ಅಂತ. ಆಯ್ತು ಹೋಗೋ, ಹೊಳಬೇಡ, ಹೋಗು, ರಜೆ ಕೊಟ್ಟಿದ್ದೀನಿ, ನೀವು ಸ್ಯಾಂಕ್ಷನ್ ಅಂದ್ರು. ಸದ್ಯ ಕೊಟ್ಟಲ್ಲ ಅಂತ ಓಡ್ ಬಚ್ಚಿದ ಅವನು. ಆಫೀಸರ್ ಕಲ್ದ, ಬಾಯ್ಲಿ ಬಾರೈಲಿ, 15 ದಿವಸ ರಜಾ. ನನಗೆ ಯಾಕೋ ಅನುಮಾನ ಅಂದ್ರು. ಆಮೇ ಅಪ್ಪ ಸತೋದ ಅಂತ ಸುಳ್ಳು ಹೇಳೋಕಾದ ನಿಮಗ್ ನಾನು? ಈಗ ಬನ್ನಿ ನಮ್ ಕಂಚನಹಳ್ಳಿ ಯಾರನ್ನಾರ ಕೇಳಿ ಸ್ವಾಮಿ, ಯಾರನ್ನಾರ ಕೇಳಿ, ನಮ್ಮಪ್ಪ ನಿಜವಾಗ್ಲೂ ಸತ್ತೋಗವನೆ ಅಂದ. ಆಫೀಸರ್ ಅಂದ್ರು, ಆಯ್ತು ಹೋಗು, ನಾನ್ ಬರುದಿಲ್ಲ, ಯಾರನ್ನೂ ಕೇಳುದಿಲ್ಲ, ವಿಚಾರಣೆ ಮಾಡುದಿಲ್ಲ. ಈಗ ನೀನ್ ಹೋಗು, ನೀನ್ ರಜಾ ಮುಗಿಸ್ಕೊಂಡ್ ಬರುವಾಗ ನಿಮ್ಮ ಅಪ್ಪನ್ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದ್ರು. ತಿಥಿ ಹಂಗಪ್ಪ ತೋರ್ಸಾನೆ ಇವನಿಗೆ? ಒಳ್ಳೆ ಕತ್ ಬತ್ತಲ್ಲ. ಸದ್ಯ ರಜಾ ಕೊಟ್ಟನಲ್ಲಿ ನೋಡ್ಕವ ಅಂತ ಬಂದ. ಎಲ್ಲ ಮುಗೀತು, ಸಂಪ್ರದಾಯ ಎಲ್ಲ ಮುಗೀತು, ಆಫೀಸ್ಗೆ ಹೋಗ್ಬೇಕು. ಅವತ್ತು ಇವನು ಭಯ ಶುರುವಾಯ್ತಂಗ, ನಾವನ್ನೆಲ್ಲ ತಿಥಿ ತಂದು ತೋರಿಸು ಅಂತ. ಈಗ ನೀನ್ ಹೋಗು, ನೀನ್ ರಜಾ ಮುಗಿಸ್ಕೊಂಡ್ ಬರುವಾಗ ನಿಮ್ಮ ಅಪ್ಪನ್ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದ್ರು. ಹೆಂಡತಿ ಕರೆದ, ಬಾಯಿಲಿ, ನಮ್ಮ ಆಫೀಸರು ಅವನಿಗೆ ತಿಥಿ ಸಂಪ್ರದಾಯ ಮದುವೆ ಏನೂ ಗೊತ್ತಿಲ್ಲ, ಅವರು ಇಂಗ್ಲಿಷ್ ಅವರು. ನಾನು ಬರುವಾಗ ರಜಾ ಕೊಟ್ಬಿಟ್ಟು ಏನಂದ ಗೊತ್ತಾ, ನೀ ಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ತೋರಿಸು ಅಂದ್ಬಿಟ್ಟು ಅವನೇ. ಏನೇ ಮಾಡುದು ಇವಾಗ ಅಂದ. ಆಯಮ್ಮ ಅಂದ್ಲು, ಒಂದ್ ತಿಥಿ ಕಟ್ ತಗೊಂಡೋಗಿ ಕೊಟ್ಬಿಡು, ಓದ್ಕೊಂಡು ಸುಮ್ಮನೆ ಆಯ್ತಾನೆ. ಆಹಾ ಎಂತ ಬುದ್ಧಿವಂತೇಮಿ ನೀನು. ಕನ್ನಡ ಮಾತಾಡೋಕೆ ಬರಲ್ತು ಸರಿಯಾಗಿ ಅವನಿಗೆ, ನೀನು ಓದ್ಬಿಟ್ಟಾನ ಅವನು. ಈಗ ಏನ್ ಮಾಡುವ? ನಿಮ್ಮ ಆಫೀಸರು ಯಾರ ತಿಥಿನೂ ಮಾಡಿಲ್ವಾ? ಇಲ್ಲ, ಅವ್ರ ಸಂಪ್ರದಾಯವೇ ಇಲ್ಲ ಅದು. ಹಂಗಿದ್ಮೇಲೆ ನಾವೇನ್ ತೋರ್ಸ್ರು ತಿಥಿ ನಮ್ ಕತನೆ ಅಂತ ಆಯ್ತು. ತಗೋಬಲ್ಲ ಒಂದು ಪಂಚತುಂಡ ಅಂತ ತರಿಸಿದ್ಲು. ವಡೆ, ಕಜಿಯ, ಚಿಕನ್ ಉಂಡೆ, ಕಾಳ್ಬಳೆ, ಚಕ್ಲಿ ಎಲ್ಲ ಇದ್ವಲ್ಲ, ಎಲ್ಲ ತುಂಬಿಟ್ಟು ಒಂದು ಬುತ್ತಿ ಕಟ್ಟೇಬಿಟ್ಲು ಅವಳು. ಕುಂಕುಮ ಕಲಸಿ ಮೇಲೆ ಒಂದು 3 ನಾಮ ಮಾಡಬಿಟ್ಲು ಬಿಳಿ ಬಟ್ಟೆ ಮೇಲೆ. ಆ ಬುತ್ತಿ ಗಂಟಿಗೊಂದು ಹೂವು ಮುಡಿಸ್ಬಿಟ್ಲು, ಗಂಡನ ತಲೆ ಮ್ಯಾಕೆ ಎತ್ ಮಡಬಿಟ್ಲು. ಇದು ತಗೊಂಡೋಗಿ ಟೇಬಲ್ ಮ್ಯಾಕ್ ಮಡಬಿಡು. ಇದೇ ನಮ್ಮ ಅಪ್ಪನ ತಿಥಿನೂ ನೋಡ್ಕೊ ಸುಮ್ಮನೆ ಆಯ್ತಾನೆ. ಇವನು ಒಳ್ಳೆ ಮೇಲ್ಕೋಟೆ ಚಲುವರಾಯ ಸ್ವಾಮಿದು ವೈರ್ ಮುಡಿ ಒತ್ಕ ಬಂದ್ಬಿಟ್ಟ. ಟೇಬಲ್ ಮ್ಯಾಕ್ ಮಡಗವನೆ, ಕಸ ಗುಡಿಸ್ತಿದ್ದ. ಆಫೀಸರ್ ಬಂದ್ರೆ, ಬಂದೇನಾ ಸರ್? ಬಂದೆ ಸರ್. ಎಲ್ಲ ನಿಮ್ಮ ಅಪ್ಪನ ತಿಥಿ ಅಲ್ಲಿ ಮಡಿಗೆ ನೋಡಿ ಸರ್, ಅದೇ ನಮ್ಮ ಅಪ್ಪನ ತಿಥಿ. ನೋಡಿದ್ರು, ನಮಗೆ ಮೇಲೆ ಹಾಕಿತ್ತಲ್ಲ ಇದೇ ತಿಥಿ ಏನೋ ಅನ್ಕೊಬಿಟ್ಟ. ಅವ್ರು ಗಂಟು ಬಿಚ್ಚಿದ್ರು, ಖಜಾಯ ಸಿಹಿ ಸಿಕ್ಬಿಡ್ತು ಮೊದ್ಲೆ. ಆ ಖಜಾಯ ತಿಂದ್ರು, ಅಪರೂಪ ತಿಂಡಿ, ನಾಲ್ಗೆಗೆ ರುಚಿ ಚೆನ್ನಾಗಿ ಹತ್ಬಿಡ್ತು. ಯುವರ್ ಫಾದರ್ ತಿಥಿ ಇಸ್ ವೆರಿ ವೆರಿ ಸ್ವೀಟ್ಫುಲ್, ವಂಡರ್ಫುಲ್. ನಿಮ್ಮ ಅಪ್ಪನ ತಿಥಿ ಬಹಳ ಚೆನ್ನಾಗದೆ ಕಣೆ. ಹಿಂಗ್ ಮಾಡ್ತಿದ್ದ ಗೊತ್ತಿದ್ರೆ ಇನ್ನೊಂದು 5 ದಿನ ರಜಾ ಕೊಡ್ತೀನಲ್ಲ. ಚೆನ್ನಾಗದೆ ನಿಮ್ಮ ಅಪ್ಪನ ತಿಥಿ, ಸ್ವೀಟ್ಫುಲ್, ಸೂಪರ್ ಸೂಪರ್. ತಿಂದ್ರು ಏನೋ ಒಂದು 20 ಖಜಾಯ ಇದ್ದೋ ತಿನ್ಕೊಂಡು ಮನ್ಕ ಮತ್ ತಿನ್ಬೇಕು ಹುಡುಕ್ತಾನಲ್ಲಿಲ್ಲ. ಹೇ ಬಾರ ಇಲ್ಲಿ ಅಂದ್ರು. ಏನ್ ಸರ್? ನಿಮ್ಮ ಅಪ್ಪನ ತಿಥಿ ಮಾಡೋಕೆ ಎಷ್ಟು ಖರ್ಚಾಗಿದೆ? ಅವತ್ತಿನ ಕಾಲದಲ್ಲಿ ಅವ್ನು ಹೇಳ್ದ, 1,500 ರೂಪಾಯಿ ಆಗಿತ್ತು ಸ್ವಾಮಿ, 1,500 ಆಗಿತ್ತು. ಹೌದಾ ಅಂತ ಡ್ರಾಯರ್ ತೆಗೆದು 2,000 ರೂಪಾಯಿ ಕೊಟ್ರು. ತಗೋ, ನಾಳಕ್ ಬರುವಾಗ ನಾನು ತಿಥಿ ಮಾಡ್ಕಬಾ, ತಿನ್ಬೇಕು ಅಂದ್ರು. ಇವನ್ ಕೈನಾಗ ಖಜೇನೆ ತಿಥಿ ಅನ್ಕೊಬಿಟ್ಟವನಿಲ್ಲಪ್ಪ. ನಾನು ಹೆಡ್ತಿ ಮಾಡಿದ ಕೆಲ್ಸಕ್ಕೆ ಅಂತ ಅನರ್ಥ ಆಗೋಯ್ತು. ಆಯ್ತು ಸ್ವಾಮಿ ಮಾಡ್ಕೊ ಬರ್ತೀನಿ ಅಂತ ಬಂದು ದುಡ್ಡು ಕೊಟ್ಟ. ತಗಮಿ, ನೀನೇನೋ ಮಾಡೋಕೆ ಹೋಗಿ ಅದೇನೋ ಆಯ್ತು ಕಣಿಮೆ. ಅಲ್ಲಿ ಅವನು ಖಜೇನೆ ತಿಥಿ ಅನ್ಕೊಬಿಟ್ಟು ನನ್ ತಿಥಿ ಮಾಡುವಂತ ಕಾಸು ಕೊಟ್ಟು ಕಳ್ಸವನೆ. ನನ್ನ ಹಣೆ ಬರ್ಗ್ ನೋಡಿ ಅಂತ ಕತೆ ಬತ್ತೀಗ. ಅಯ್ಯೋ ಸಾಕಾಗಿದ್ನಲ್ಲಪ್ಪ. ಅಕ್ಕಪಕ್ಕದ ಮನೆ ಒಂದು 4-5 ಜನ ಹೆಣ್ಮಕ್ಳು ಕರೆದ್ಲ ಅಮ್ಮ, ಒಂದಷ್ಟು ಕಜಾಯ ಮಾಡಿದ್ಲು, ಒಂದು ಬುಟ್ಟಿ ಒಂದು ಮಂಕ್ರಿ ಕಜಾಯ ಮಾಡಿ ಕೊಟ್ಟು ಕಳ್ಸೋದಿಗೆ. 8-9 ಗಂಟೆ ಒತ್ಕ ಬತ್ತಾವನು. ಆಫೀಸರು 10 ಗಂಟೆಗೆ ಬತ್ತಿದ್ರು, 9 ಗಂಟೆಗೆ ಬಂದು ಕೂತವನು ಕಜಾಯ ದಾಸೆಗೆ. ಎಲ್ಲ ನನ್ ತಿಥಿ
ನೋಡಿ ಸ್ವಾಮಿ ಒತ್ತಿಗೆ ಬತ್ತಿಲ್ವಾ ಅಂತ ಅನುಮಾನ ಬಂದ್ಬಿಡ್ತಿ ಇವ್ರಿಗೆ. ಹೇಯ್ ನಿಮ್ಮ ಅಪ್ಪನ ತಿಥಿ ಹಂಗಿತ್ತು, ನನ್ನ ತಿಥಿ ಯಾಕೆ ಹಿಂಗದೆ ಅಂದ್ರು. ಅಂದ್ರೆ ನೆನ್ನೆ ಬುತ್ತಿ ಕಟ್ಗೆ ಹೋಗಿದೆ, ಅವತ್ತು ಬ್ಯಾಂಕಲ್ಲಿ ಹೊತ್ಕೋಯ್ತವನು, ಅನುಮಾನ ಬಂದ್ಬಿಡ್ತಾವನು. ಇವನು ಬುದ್ಧಿವಂತನೆ. ಸ್ವಾಮಿ ನಮ್ಮ ಅಪ್ಪಂದು 1,500 ರೂಪಾಯಿ ಸ್ಮಾಲ್ ತಿಥಿ, 1,200 ರೂಪಾಯಿ ಬಿಗ್ ತಿಥಿ ಅಂದ. ಮಡಗಿದ್ರು ಕಜ್ಜಾಯ ಆಗ್ಬಿಟ್ಟು. ಕಜ್ಜಾಯ ತೆಗೆದು ತಿಂದ. ಕಜ್ಜಾಯ ತಿಂತ 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 ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅವ್ನು ಬಿಡೋ ಅಂತ ಹೇಳ್ತಾವನೆ. ಬಾರ ಇಲ್ಲಿ ಅಂದ್ರು. ಏನ್ ಸ್ವಾಮಿ ಅಂದ್ರು. ಅಪ್ಪಗಬಿಟ್ಟ. ಇದು ಯಾಕಪ್ಪ ಅಂದ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪನ ತಿಥಿಗಿಂತ ನನ್ನ ತಿಥಿನೇ ಚೆನ್ನಾಗಿ ಮಾಡಿದ್ವಿ ಕಣೋ, ನೆನ್ನೆಗಿಂತ ಇವತ್ತೇ ಚೆನ್ನಾಗಿ ತಿಥಿ ಅಂದ್ರು. ತಿನ್ ಸಾಯಿ ನನ್ನ ಮಗನೇ ಅಂದ. ಅವ್ರು ತಿನ್ಕೊಂಡ ಎಲ್ರಿಗೂ ತಿನ್ನಿ ನನ್ನ ತಿಥಿ ಎಲ್ಕ ಅಂತಾನೆ ಆಫೀಸಲ್ಲಿವ್ರಿಗೆಲ್ಲ. ಅವರು ಸುಮ್ಮನೆ ಇಸ್ಕ ತಿಂದ್ರು. ಒಂದ್ ಸ್ವಲ್ಪ ಉಳ್ಕೊಂಬಿಟ್ಟು ಅವ್ನು ಮನೆಗೆ ತಗೊಂಡು ಹೋದ. ಅವ್ನು ಹೇಳ್ತೀನಿ ಇಂಗ್ಲೀಷ್ ನೋಡು. ಅವಳು ಕೊಟ್ಟ, ಚೆನ್ನಾಗಿತ್ತು. ಸ್ವೀಟ್ಫುಲ್ ಡಾರ್ಲಿಂಗ್, ಏನಿದು ತಿಥಿ ಅಂತ. ಯಾರು ಮಾಡಿದವರು? ಕಾಂತನಳ್ಳಿ ಅವನೊಬ್ಬ ಮಾಡ್ದ. ಒಂಚೂರು ಬರೇಳವನ ಅಂದ. ಅವನು ಏನವ ಕರೆದಂತೆ, ನಮ್ಮ ಯಜಮಾನ್ರ ತಿಥಿ ನೀ ಮಾಡ್ದ. ಕಣವ. ಎಷ್ಟು ಕೊಟ್ಟಿದ್ರು ಕಾಸು? 2,000 ರೂಪಾಯಿ. ಅವಳು ವ್ಯಾನಿಟಿ ಬ್ಯಾಗ್ ತೆಗೆದು 3,000 ಕೊಟ್ಲು. ತಗೋ, ನಾಳೆ ನನ್ನ ತಿಥಿ ಮಾಡಕ ಬಾ ತಿನ್ಬೇಕು ಅಂದ್ಲು. ಅಯ್ಯೋ ಅವ್ರ ಮನಕ ಏನಾಗ, ನಮ್ಮ ಅಪ್ಪನ ತಿಥಿಗೆ ರಾಜ ಕೇಳುತ್ತೆ ತಪ್ಪಾಯ್ತೆ. ನಾನು ಗಣ್ಣು ತಿಥಿ ಮಾಡು ಅಂತಾನೆ ಹೇಳ್ತೀನಿ, ತಿಥಿ ಮಾಡು ಅಂತಾಳೆ ಅಂದ್ಬಿಟ್ಟು ತಂದು ಹೆಂಡತಿಗೆ ದುಡ್ಡು ಕೊಟ್ಟ. ತಗಮೇ, ಈಗ ಅವ್ನ ಹೆಡ್ತಿಗೂ ತಿಥಿ ಅಂತ ಮಾಡ್ಬಿಡಿ ಇವತ್ತು ಅಂತ. ಸಾಕಾಗಿ ಕೂತೀವಿ ಕಣಪ್ಪ, ನೀ ದುಡ್ಡು ಇಸ್ಕೊಂಬತ್ಲೇ ಇದ್ದಿ ಅಂತವಮ್ಮ. ಒಂದಷ್ಟು ಕಜಾಯ ಮಾಡ್ಕೊಟ್ಲು. ಒಂದ್ ಬುಟ್ಟಿ ಕಜಾಯ ಹೊತ್ಕ ಬಂದ್ ಮಾಡ್ಬಿಟ್ಟು, ಮೇಡಮ್ ದಿಸ್ ಇಸ್ ಮೈ ಲಾಸ್ಟ್ ತಿಥಿ, ನಾವ್ಯಾರ ತಿಥಿನೂ ಮಾಡುದಿಲ್ಲ, ನಿಮ್ ತಿಥಿ ನೀವೇ ಮಾಡ್ಕೋಬೇಕು ಅಂತ. ಅದಕ್ಕೆ ತಿಳಿದವನೇ ತಿಳಿದಾನು, ತಿಳಿದವನನ್ನ ಜ್ಞಾನ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು. ಹುಟ್ಟುಹಬ್ಬ, ಮದುವೆ, ವೈದಿಕ ಕಾರ್ಯಕ್ರಮ ಎಲ್ಲಕ್ಕೂ ಅದರದೇ ಆದಂತ ಸಂಪ್ರದಾಯ ಇದೆ. ಗೊತ್ತಿದ್ರೆ ಮಾತಾಡಬೇಕು, ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳಿಬೇಕು. ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು, ಗೊತ್ತಿಲ್ಲದಿದ್ರೆ ತಿಳ್ಕೋಬೇಕು. ಕೇಳಿ ಕೆಲವರಿಗೆ ಹೇಳಿದ್ರು ಅರ್ಥ ಆಗುದಿಲ್ಲ, ಅರ್ಥ ಮಾಡ್ಕೊಳ್ಳುವಷ್ಟು ತಾಳ್ಮೆನೂ ಇರುವುದಿಲ್ಲ.